ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ KTM ಶೋರೂಮ್ ಹತ್ರ ಮೇಕರಿ ಸರ್ಕಲ್ ಹತ್ರ ಇರೋ ಲೊಕೇಶನಲ್ಲಿ. ಸೊ ಅಲ್ಲೇನಪ್ಪ ವಿಶೇಷ ಇವತ್ತು ಅಂತಂದರೆ 250 ಮತ್ತು 390 ಡ್ಯೂಕ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಇವೆಂಟ್ಗೆ ಇನ್ವೈಟ್ ಮಾಡಿದರು. ಸೊ ಅಲ್ಲೂ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ತೆಗೆದು ಸ್ವಲ್ಪ ದಿನನೇ ಆಗಿತ್ತು, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನಪ್ಪ ಅಂತಂದರೆ ಎಲ್ಲರೂ ಬಂದಿದ್ದಾರೆ. ಇದಾದಮೇಲೆ ಸ್ವಲ್ಪ ಸ್ಪೀಚ್ ಆಗುತ್ತೆ, ಇದಾದಮೇಲೆ ಸ್ವಲ್ಪ ಕೇಕ್ ಕಟಿಂಗ್ ಆಗುತ್ತೆ, ಸ್ಪೆಸಿಫಿಕೇಶನ್ ಬಗ್ಗೆ ಡೀಟೇಲ್ ಹೇಳ್ತಾರೆ. ಬನ್ನಿ ಎಲ್ಲ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೈ ನೇಮ್ ಇಸ್ ಜೇಕಬ್. ಹಲೋ, ಬೊಂಜೋರ್, ವಣಕಂ, ನಮಸ್ಕಾರ, ನಮಸ್ತೆ ಟು ಎವ್ರಿವನ್. ವೆಲ್ಕಮ್ ಟು ಜೇಕಬ್ ಮೋಟೋ ಇನ್ಫೋ. ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ನೀವು, ಇದು ನನ್ನ ಚಾನಲ್ ನೇಮ್ ಜೇಕಬ್ ಮೋಟೋ ಇನ್ಫೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಬೈಕ್ಸ್, ಕಾರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂತಂದರೆ, ರಿವ್ಯೂಸ್ ಬೇಕಂತಂದರೆ ಚಾನಲ್ ನೇಮ್ ನೆನ್ಪಿಟ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. The Generation 3 vehicle, and thanks for your response, and so many have turned up on this busy schedule here. Today we have next of us Mr. Rohit from Bangalore. He is passion and professional motorcyclist who won the national championship winner in 300 to 400 category. ಸೊ ಸ್ಪೀಚ್ ಕೇಳಿರ್ಬೋದು ನೀವೆಲ್ಲ. ಸೊ ಇವಾಗೇನು ಮಾನಿಟರಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರೆ ಇದ್ರದ್ದು ಬೈಕ್ದು ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಒಂದೊಂದು ಡೀಟೇಲ್ಸು ಪಾಸ್ ಮಾಡಿ ಇದ್ರ ಸ್ಪೆಸಿಫಿಕೇಷನ್ ಏನಿದೆ, ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಹೆಂಗೆ ನಡೀತದೆ, ಮತ್ತು ಇದ್ರ ಬ್ರೇಕ್ಸ್ ಹೆಂಗಿದೆ, ಆನ್ ರೋಡಲ್ಲಿ ಹೆಂಗೆ ಫೀಲ್ ಆಗುತ್ತೆ ನಿಮಗೆ ಬೈಕ್ ಓಡಿಸ್ಬೇಕಾದ್ರೆ, ಇದರಲ್ಲಿ ಅಪ್ಗ್ರೇಡ್ ಏನೇನಾಗಿದೆ, ಇದೆಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ನಾಲೆಜ್ ಅಂತಲೇ ಹೇಳ್ಬೋದು. ಸೊ ಈ ಡೀಟೇಲ್ಸ್ ಎಲ್ಲ ಅವರು ತಿಳಿಸ್ಕೊಟ್ಟಾದ್ಮೇಲೆ ಗಾಡಿನ ರಿವೀಲ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಗಾಡಿನ ರಿವೀಲ್ ಮಾಡಬೇಕಾದ್ರೆ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳಿದ್ರೆ 390 ಡ್ಯೂಕೆ. ಬಿಕಾಸ್ ಅದ್ರ ಕಲರ್ ಫಿನಿಶಿಂಗ್ ಇರ್ಬೋದು, ಅದ್ರ ಶಾರ್ಪ್ನೆಸ್ ಇರ್ಬೋದು, ಅದರ ಹೆಡ್ಲೈಟ್ಸು, DRLs, LED ಕೊಟ್ಟಿರೋದು ಸಾಕದಾಗಿದೆ ನೋಡೋಕ್ಕೆ. ಪರ್ಸ್ನಲ್ ಫೇವ್ರೇಟ್ ಅಂದರೆ 390 ಡ್ಯೂಕೆ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಅದರಲ್ಲಿ ಏನಂತಂದರೆ ಸ್ಪೆಸಿಫಿಕೇಷನ್ ಇವಾಗ ಹೈಟ್ ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ. ಸೊ ಶಾರ್ಟ್ ರೈಡರ್ಸ್ಗೆಲ್ಲ ತುಂಬ ಯೂಸ್ಫುಲ್ಲೇ ಇರುತ್ತೆ. ಬಿಕಾಸ್ ಪ್ರೀವಿಯಸ್ Gen 2 ಬಂದು ನಿಮಗೆ ಹೈಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ Gen 3ಯಲ್ಲಿ ನಿಮಗೆ ಸ್ವಲ್ಪ ಹೈಟ್ನ ರಿಡ್ಯೂಸ್ ಮಾಡಿದ್ದಾರೆ. ಸಾಕದಾಗಿದೆ, ಕಂಫರ್ಟಬಲಾಗಿ ಕೂತ್ಕೋಬೋದು ನೀವು, ಆರಾಮಾಗಿ ರೈಡಿಂಗ್ ಪೋಸ್ಚರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಕೇಕ್ ಕಟಿಂಗ್ ನಡೀತಾ ಇದೆ. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಗಾಡಿನೆಲ್ಲ ನೋಡ್ಬೋದು, ಫೀಚರ್ಸ್ನ ಫೋಟೋ ಗೀಟೋ ತೊಗೊಳ್ಳೋದೇ ತೊಗೋಬೋದು. ಏನಾದ್ರು ಡೀಟೇಲ್ಸ್ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳಿದರು. ಸೊ ಆ ಬೈಕ್ಸ್ನ ನೋಡೋಕ್ಕೆ, ಫೀಲ್ ಮಾಡೋಕ್ಕೆ ಸಾಕದಾಗಿತ್ತು. ನೋಡೋಕ್ಕೂ ಸಾಕದಾಗಿದೆ ಬೈಕು. ಲುಕ್ಸ್ಗಂತೂ ನಾನಂತೂ ಫಿದಾ ಆಗಿಬಿಟ್ಟೆ ಅಂತಲೇ ಹೇಳಬೇಕು. ಒಳ್ಳೆ ಮಾನ್ಸ್ಟರ್ ಇದ್ದಂಗಿದೆ. ನೀವು ಯಾರಾದರೂ ಟ್ರಾನ್ಸ್ಫಾರ್ಮರ್ಸ್ ಫಿಲಮ್ಸ್ ನೋಡಿದರೆ ಇಂಗ್ಲೀಷಲ್ಲಿ ಆರಾಮಾಗಿ ನೀವು ಕನ್ಸಿಡರ್ ಮಾಡ್ಬೋದು. ಅದಕ್ಕೂ ಇದಕ್ಕೂ ಸಿಮಿಲ್ಯಾರಿಟಿ ಸೇಮ್ ಅದೇ ಥರನೇ ಇದೆ. ಇದಾದಮೇಲೆ ಲಾಸ್ಟಲ್ಲಿ ನಮಗೆ ಬೈಕ್ಸು ಟೆಸ್ಟ್ ಡ್ರೈವ್ಗೆ ಕೊಟ್ಟಿದ್ರು. ಸೊ ನನಗೆ 390 ಸಿಕ್ಕಿಲ್ಲ, 250 ಸಿಕ್ತು. ಸೊ 250ನೇ ಅಷ್ಟು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿತ್ತು ಹೇಳಬೇಕು ಅಂತಂದ್ರೇ. ಸೊ ಈ ಡೀಟೇಲ್ಸ್ ಎಲ್ಲ ನೋಡಿದ್ರಲ್ಲ. ಸೊ ಇದೆಲ್ಲ ನೋಡಿದ್ಮೇಲೆ ನನಗೆ ಈ ಬೈಕ್ನ ರಿವ್ಯೂ ಮಾಡಬೇಕು ಅನ್ನಿಸ್ತಿದೆ. ಬಿಕಾಸ್ ಇನ್ನು 2024ಗೆ ಇದು ಹೆಸರು ಆ ಥರ ಇಟ್ಬಿಟ್ಟು ಬೇಗನೆ ಲಾಂಚ್ ಮಾಡಿದ್ದಾರೆ. ಸೊ ನಾನು 2024ಅಲ್ಲಿ ಬೈಕ್ದು ಡೀಟೇಲ್ಸ್ ಎಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಸೊ ಫಸ್ಟು 250 ಮಾಡ್ತೀನಿ, ಅದಾದಮೇಲೆ 390 ರಿವ್ಯೂ ಕೊಡ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೊ ನಿಮಗೆ ಪರ್ಸ್ನಲಾಗಿ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ, 390 ಇಷ್ಟ ಆಯಿತಾ, ಇಲ್ಲ 250 ಇಷ್ಟ ಆಯಿತಾ, ಇಲ್ಲ ಬ್ಲೂ ಕಲರ್ ಇಷ್ಟ ಆಯಿತಾ, ಇಲ್ಲ ಆರೆಂಜ್ ಇಷ್ಟ ಆಯಿತಾ ಅಂತ ಯಾವುದಂತ ಹೇಳಿದ್ರೆ ನನ್ನ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದೇ ರಿವ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ನೆಕ್ಸ್ಟ್ ನಾನು ಯಾವ ಬೈಕ್ ಇಲ್ಲ ಯಾವ ಕಾರ್ ರಿವ್ಯೂ ಮಾಡಬೇಕು ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಮರೀದೆ ಖಂಡಿತ ರಿವ್ಯೂ ಮಾಡೇ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಸ್ಗೋಸ್ಕರ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಜೇಕಬ್ ಮೋಟೋ ಇನ್ಫೋ.